ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಒಂದೇ ಮಾತನಾಡುವವರಿಗೆ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಬಹುಶಃ ಈ ಒಂದು ರವಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆಲ್ಮೇಲದಲ್ಲಿ ನಡೆದುಕೊಂಡು ಬರ್ತಾ ಇರುವಂತ ವಾರ್ಷಿಕ ಸ್ನೇಹ ಸಮ್ಮೇಳನ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡು ಸಮಾರಂಭದ ವೇದಿಕೆ ಮೇಲೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀಮತಿ ಕವಿತಾ ನಾವಿ ಅವರೇ, ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂತ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿರುವಂತ ಸಾದಿಕ್ ಸುಂಬಡ್ ಅವರೇ, ರಾಜಯೋಗಿಣಿ ರೇಣುಕಾ ಅಕ್ಕನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ವೇದಿಕೆ ಮೇಲೆ ಎಲ್ಲ ಇರ್ತಕ್ಕಂಥ ಎಲ್ಲ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರೇ ಮತ್ತು ಸೇರಿರುವಂತ ಯಾವತ್ತು ಶರಣರೇ, ಶರಣೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಬಹುಶಃ ನಮ್ಮ ಮಾತಿನ ಕಡೆ ಲಕ್ಷ್ಯ ಇಲ್ಲ ನಿಮಗೆ. ಯಾಕಂತ ಕೇಳಿದ್ರೆ ನಾವೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಕಂಡಂಗೆ ಕಾಣಕತ್ತೀವಿ ನಿಮಗೆ. ಯಾಕಂತ ಕೇಳಿದ್ರೆ ಹಿಂದೆ ಕಲರ್ ಟಿವಿ ರೆಡಿ ಆಗ್ಯಾವು, ಆ ಕಲರ್ ಟಿವಿ ಬರೋದ ವೇದಿಕೆ ಮೇಲೆ. ಅದಕ್ಕೆ ನೀವು ಕಲರ್ ಟಿವಿ ಕಡೆ ಲಕ್ಷ್ಯ ಇದ್ದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಹೆಂಗೆ ಚಂದ ಕಾಣಿಸ್ತತಿ, ಚಂದ ಕಾಣಕ್ ಸಾಧ್ಯ ಇಲ್ಲ. ಅದಕ್ಕಿರ್ಲಿ. ಆದ್ರೂ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೋಬೇಕಾಗ್ಯದ ನಾನು. ಅವ್ರು ನೆನೆಸ್ಕೊಳ್ಳಾರ್ದ ಹೋದೆ ಅಂತ ಕೇಳಿದ್ರೆ ನನ್ನ ಮಾತು ಅಪೂರ್ಣ ಆಕವು. ಈ ಜಾಗಕ್ಕ ಈ ಶಾಲೆಗೆ ಬಂದಾಗ ನಾನು ನೆನಪಿಸ್ಕೋಬೇಕು ಅವರನ್ನ. ನಮ್ಮ ರಮೇಶ್ ನಾವಿ ಸರ್, ನಾನು ಅದೇ ಮಠಕ್ಕೆ ಬಂದಿದ್ದೆ, ಆಲ್ಮೇಲ್ಗೆ ಬಂದಿದ್ದೆ. ಆಲ್ಮೇಲ್ದಲ್ಲಿ ಒಂದು ವೈಚಾರಿಕ ಸಂಚಲನವನ್ನ ಮೂಡಿಸಿದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಇಂಥ ತಂಪಜ್ಞೆ ನೆನಪಿಸ್ಕೋಬೇಕು ಅವರನ್ನ. ಅವ್ರು ಯಾರು ಅಂತ ಕೇಳಿದ್ರೆ ಚಂದ್ರಶೇಖರ್ ನಾವಿ ಸರ್ ನೆನಪಿಸ್ಕೋಬೇಕು. ಬಹುಶಃ ಅವ್ರು ಇವತ್ತು ಇದ್ರು ಅಂತ ಕೇಳಿದ್ರೆ ನಮ್ಮ ಆಲ್ಮೇಲದ ಬೌದ್ಧಿಕ ಮಟ್ಟ ಅಂತಾರಲ್ಲ, ಒಂದು ವೈಚಾರಿಕ ವೇದಿಕೆ ಅಂತಾರಲ್ಲ, ಅದಕ್ಕೊಂದು ಏನಾಕಿತ್ತು ಅಂತ ಕೇಳಿದ್ರೆ ಒಂದು ಹೆಸರು ಬರ್ತಿತ್ತು. ಇವತ್ತು ಬಹುಶಃ ಹಂಗಿದ್ರು ಅವರು. ನಾವು ಅವ್ರನ್ನ ಕಳ್ಕೊಂಡ್ವಿ. ಲಾಕೋಮೆ ಏಕ್ ಅಂತ ಹೇಳ್ತಾರಲ್ಲ, ಲಕ್ಷಕ್ಕೊಬ್ಬ ಅಂತ ಹೇಳ್ತಾರಲ್ಲ, ಅಂತ ವ್ಯಕ್ತಿ ಎಷ್ಟು ಸೈಲೆಂಟ್ ಇದ್ರು ಅಂತ ಕೇಳಿದ್ರೆ ನೋಡಾಕ ವಿನೋಬ ಭಾವೆ ಕಂಡಂಗೆ ಕಾಣ್ತಿದ್ರು. ಬಹುಶಃ ಬಹಳ ಅವರನ್ನ ನೆನಪಿಸ್ಕೋಬೇಕು ಈ ಸಂದರ್ಭದಲ್ಲಿ. ನಾನು ಬಹಳ ಅದ್ಭುತ ವ್ಯಕ್ತಿಗಳಿದ್ರು. ಬಹುಶಃ ಇಲ್ಲಿ ವೇದಿಕೆ ಮೇಲೆ ಕುಂತವ್ರು ಎಷ್ಟು ಮಂದಿ ನೋಡಿದ್ರೆ ನನಗೆ ಗೊತ್ತಿಲ್ಲ. ನೋಡಿದ್ರೆ ಅವ್ರ ವ್ಯಕ್ತಿತ್ವದ ಪರಿಚಯ ನಿಮ್ಗೆ ಆಗ್ತದೆ. ಅವರಿಗೆ ನಾನು ಶರಣಾರ್ಥಿಗಳನ್ನ ಮೊಟ್ಟಮೊದಲು ಸಲ್ಲಿಸಿ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದ್ರೆ ಇವತ್ತು ನೀವು ಮಕ್ಕಳು ಬಹಳ ಚಲೋ ಈ ಹೆಸರೇ ಎಷ್ಟು ಚಂದ ಇಟ್ಟಾರ ಅವ್ರ ಕಲ್ಪನೆ. ನಮ್ಮ ಚಂದ್ರಶೇಖರ್ ನಾವಿ ಸರ್ ಕಲ್ಪನೆ ಇರ್ಬೇಕಿದೆ. ರವಿ ಕನ್ನಡ ಶಾಲೆ, ಕನ್ನಡ ನೋಡ್ರಿ, ನಾವೆಲ್ಲ ಇರೋದೇ ಕರ್ನಾಟಕದಲ್ಲಿ. ಪದನರಿದು ನುಡಿಯಲು ನುಡಿದುದನು ದಾರೆಯಲು ಇರ್ಪರ ನಾಡವರ್ಗಳ ಚದುರರ್ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಕನ್ನಡಿಗರು ಸುಲಿದ ಬಾಳೆಯ ಹಣ್ಣಿನಂದದೆ ಕಳೆದ ಹಾಲಿನ ಉಷ್ಣದಂದದೆ ಸುಲಭವಾಗಿರ್ಪ ಕನ್ನಡದ ನುಡಿಯ. ಎಷ್ಟು ಚಂದ ಕನ್ನಡ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕನ್ನಡ. ನಮ್ಮ ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಭಾಷೆ ಯಾವುದು ಅಂತ ಕೇಳಿದ್ರೆ ನಮ್ಮ ಕನ್ನಡ. ನನ್ನ ನಾಲಿಗೆಯ ಭಾಷೆ ಕನ್ನಡ. ನಾನು ಹಿಂಗೆ ಹೇಳ್ತೀನಿ ಅಂತ ಕೇಳಿದ್ರೆ ಆಗಲಿ ಕೆಲವೊಬ್ರು ಭಾಷಣ ಮಾಡೋ ಮುಂದೆ ಹೇಳಿದ್ರು, ಕನ್ನಡಕ್ಕೆ ಒತ್ತು ಕೊಡ್ರಿ ಅಂತ ಹೇಳಿದ್ರು. ಬಹಳ ಸತ್ಯವಾಗಿರ್ತಕ್ಕಂಥ ಮಾತದ. ಕನ್ನಡಕ್ಕೆ ಒತ್ತು ಕೊಡೋನು,
ಕನ್ನಡಕ್ಕೆ ಒತ್ತು ಕೊಡೋದ್ರ ಜೊತೆಗೆ ಬೇರೆ ಭಾಷೆಗೂ ಕೂಡ ಮಹತ್ವವನ್ನು ಕೊಡೋಣ. ಇಂಗ್ಲಿಷ್ ಇಸ್ ವಿಂಡೋ ಆಫ್ ನಾಲೆಜ್ ಅಂತ ಹೇಳ್ತಾರೆ. ಇವತ್ತು ಇಂಗ್ಲಿಷ್ ಅಂತ ಕೇಳಿದ್ರೆ ಜ್ಞಾನದ ಬೆಳಕಂಡಿ ಅಂತ ಹೇಳ್ತಾರೆ. ನಾವು ಇಂಗ್ಲಿಷ್ಗೂ ಬಹಳ ಬೆಲೆ ಏನು ಕೊಡ್ಬೇಕು? ಫ್ರೆಂಚ್ ಕಲೀರಿ, ಉರ್ದು ಕಲೀರಿ, ಹಿಂದಿ ಕಲೀರಿ, ತೆಲುಗು ಕಲೀರಿ, ತಮಿಳು ಕಲೀರಿ. ನಿಮ್ಮ ಮಕ್ಕಳು ಹೆಂಗಂತ ಕೇಳಿದ್ರೆ ಕರ್ನಾಟಕದಲ್ಲಿ ಬದುಕಬೇಕಾದ್ರೆ ನಮ್ಗೆ ಕನ್ನಡ ಬೇಕು. ಕರ್ನಾಟಕ ದಾಟಿ ಆ ಕಡೆ ಹೋದ್ವಿ ಅಂತ ಕೇಳಿದ್ರೆ ನಮಗೇನ್ ಬೇಕು? ಹಿಂದಿ ಬೇಕು. ನಮ್ಮ ದೇಶವನ್ನು ಬಿಟ್ಟು ನಾವು ಅಬ್ರಾಡ್ ಹೋದಿ, ಪರದೇಶಕ್ಕೆ ಹೋದ್ವಿ ಅಂದ್ರೆ ಏನ್ ಬೇಕು ಅಂತ ಕೇಳಿದ್ರೆ ನಮ್ಗೆ ಏನ್ ಬೇಕು? ಇಂಗ್ಲಿಷ್ ಬೇಕು. ಇಂಗ್ಲಿಷ್ ಇಲ್ಲ ಅಂತ ಕೇಳಿದ್ರೆ ಕಣ್ಣಿದ್ದು ನಾವು ಕುರುಡ್ರು, ಕಿವಿ ಇದ್ದು ಕಿವುಡ್ರು, ಬಾಯಿ ಇದ್ದು ಮೂಕ್ರಾಕ್ತಿವಿ. ಅದಕ್ಕೆ ನಮ್ಮ ಭಾಷೆ ಕನ್ನಡ ನಮ್ಮ ಮನ್ಯಾಗ ಹೆಂಗ ಬೆಳ್ಕಂಡಿ ಕಿಡಿಕಿ ಓದವಲ್ಲ, ಆ ಬೆಳ್ಕಂಡಿ ಕಿಡಿಕಿ ಇದ್ದಂಗ ನಮ್ಮ ಜೀವನಕ್ಕೆ ಎಲ್ಲ ಭಾಷೆಗಳು ಬೇರೆ ಬೇರೆ ಭಾಷೆ ಇರ್ಲಿ, ನಮ್ಮ ಕನ್ನಡ ಮಾತ್ರ ಹೆಂಗಿಲ್ಲ ಅಂತ ಕೇಳಿದ್ರೆ ಹೆಬ್ಬಾಗಿಲಾಗಿರ್ಲಿ. ನಮ್ಮ ಮನೆ ಹೆಬ್ಬಾಗಿಲ ಅಂತ ಇರಬೇಕು ನಮ್ಮ ಕನ್ನಡ ಅಂದಾಗ. ನಮ್ಮ ಸಾದಿಕ್ ಅವ್ರು ಹೇಳ್ತಾ ಇದ್ರು ಕನ್ನಡದ ಬಗ್ಗೆ ಮೊದಲು. ಅದಕ್ಕೆ ನೋಡ್ರಿ, ಈ ಕನ್ನಡ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಾವು ಕಲೀಲಿಲ್ಲ ಅಂದ್ರೆ ಬಹಳ ದೋಷ ಆಗ್ತದೆ. ಒಂದು 3 ಮಂದಿ ಬಸ್ನ್ಯಾಗ ಹೊಂಟಿದ್ರಂತ. ಒಂದು ಬಸ್ನ್ಯಾಗ ಹೋಗೋ ಮುಂದೆ ಆ 2 ಸೀಟ್ ಇರ್ತದಲ್ಲ, ಈ ಕಡೆ 3 ಮಂದಿ ಕುಂದ್ರು ಸೀಟ್ ಇರ್ತದಲ್ಲ, 3 ಮಂದಿ ಹೆಣ್ಮಕ್ಳು ಕುತ್ಕೊಂಡಿದ್ರು. ಬಸ್ ಬಂತದ ಗದಗ್ಲಿಂದ. ಎಲ್ಲಿ ಬಂತು? ಬಿಜಾಪುರಕ್ಕೆ ಬಂತು. ಬಿಜಾಪುರಕ್ಕೆ ಬಂದ್ಬಿಟ್ಲೆ ಆ ಕಿಟಕಿ ಕಡೆ ಯಾರು ಕುಂತಿದ್ರು ಅಂತ ಕೇಳಿದ್ರೆ ಒಬ್ಬಕ್ಕೆ ತೆಲುಗಿನ ಹೆಣ್ಮಗಳು ಕುಂತಿದ್ರು. ತೆಲುಗು ಮಾತಾಡ್ತಿದ್ಲಕ್ಕಿಗೆ, ಉಳಿದ ಭಾಷೆ ಬರ್ತಿದ್ದಿಲ್ಲ. ಆಕಿ ಕನ್ನಡ ಬರ್ತಿದ್ದಿಲ್ಲ, ಯಾವುದು ಬರ್ತಿದ್ದಿಲ್ಲ. ಆಕಿ ಪಕ್ಕದಾಗ ಒಬ್ಬಾಕಿ ಬಾಗಲಕೋಟೆ ಆಕಿ, ಒಬ್ಬ ಬಿಜಾಪುರದಾಕಿ. ಆಕಿ ಕಿಟಕಿ ಕಡೆ ಕುಂತಿದ್ಲು, ಆಕಿ ಪಕ್ಕದಾಗ ಇವ್ರು ಕುಂತಿದ್ರು. ಆಕಿ ಗೋಲ್ ಗುಂಬಾಜ್ ಹತ್ರ ಬಂತ ಬಸ್. ಸ್ವಲ್ಪ ಅಲ್ಲಿ ಪ್ಯಾಸೆಂಜರ್ ಇಳಿಸಾಕ್ ತರಬೀದ ಅದನ್ನ ನೋಡಿದ್ಲು ಆಕಿ. ಏನ್ ನೋಡಿದ್ಲು? ಗೋಲ್ ಗುಂಬಾಜ್ ನೋಡಿದ್ಲು. ನೋಡ ಆಶ್ಚರ್ಯ ಆಯ್ತು. ಎಂತ ಟೂಂಬಿದೆ, ಎಂತ ಇಮಾರತಿಯನ್ನು ಕಟ್ಟ್ಯಾರ ಇದನ್ನ. ಆಕೆ ಉತ್ಸಾಹ ತಡಿಲಾರ್ದ ಕೇಳ್ಬೇಕಾಗೈತಿ. ಆಕಿ ಪಕ್ಕದಾಗಿದ್ದೆ ಕೇಳ್ಬೇಕಲ್ಲ. ಆಕಿಗೆ ಕನ್ನಡ ಬರಂಗಿಲ್ಲ. ಇದು ಏನು ಅಂತ ಕೇಳಿದ್ರೆ ಆಗಿ ಹೋಗ್ತಿದ್ದು, ಯಾವರು ಅಂತ ಕೇಳಿದ್ರೆ ಆಗಿ ಹೋಗ್ತಿತ್ತು. ಆಕಿ ತನ್ನ ಭಾಷೆಯೊಳಗೆ ಕೇಳ್ಬೇಕಲ್ಲ. ಕೇಳಿದ್ಲಕಿ, ಇದು ಏವರಂಡಿ ಅಂತಂದ್ಲಕಿ. ಎದ್ರಾಗ ಅಂದ್ಲ ಇದು ಏವರಂಡಿ ಅಂತಂದ್ ನೋಡು. ಈಕಿಗೆ ತೆಲುಗು ಬರಂಗಿಲ್ಲ, ಆಕೆ ಕನ್ನಡ ಬರಂಗಿಲ್ಲ. ಆಕಿನ ಉತ್ಸಾಹ ಭಾಳ ಆಗೈತಿ. ಇದು ಏವರಂಡಿ ಅಂತ 2-3 ಸಲ ಕೇಳಿದ್ಲು. ಈಕಿ ಪಕ್ಕದಾಗ ಇದಕ್ಕೆ ಅದ್ದ ನಿಂತ್ಲಿಕ್ಕೆ, ನಾನು ಬಾಗಲಕೋಟೆ ರಂಡಿ, ಈಕಿ ಬಿಜಾಪುರ ರಂಡಿ, ನೀ ಅವ್ರ ರಂಡಿ. ಚಲೋ ಆತ್ ನೋಡ್ರಿ. ಎದ್ರ ಸಲಾಗಿದು? ದೊಡ್ಡನ ಇವ್ರು? ಕಿವಿ ಇಲ್ಲನ, ಕಣ್ಣಿಲ್ಲನು, ಎಲ್ಲ ಅದಾವು. ಗ್ಯಾಪ್ ಆಫ್ ಲ್ಯಾಂಗ್ವೇಜ್. ಏನೋ ನಾಲೆಜ್, ಜ್ಞಾನ ಬೇಕು. ಇವತ್ತು ಬೇರೆ ಭಾಷೆ ಕೆಟ್ಟ ಅಂತ ಹೇಳೋದಿಲ್ಲ ನಾನು. ಅಂತ ಕನ್ನಡನೂ ಬೇಕು, ಎಲ್ಲ ಭಾಷೆಗಳು ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹುಶಃ ಈ ಶಾಲೆಗೆ ಕನ್ನಡ ಶಾಲೆ, ರವಿ ಕನ್ನಡ ಶಾಲೆ ಅಂತ ಇಟ್ಟಾರೆ. ಬಹಳ ಖುಷಿ ಆಗ್ತದೆ ನನಗೆ. ನಮ್ಮ ನಾವೀ ಸರ್ ಕಲ್ಪನೆಯ ಕೂಸು ಇದು. ಬಹುಶಃ ನನಗನ್ಸಿದ ಮಟ್ಟಿಗೆ ಬಹುಶಃ ಅಷ್ಟು ಒಳ್ಳೆ ಸ್ಕೂಲನ್ನು ಇವತ್ತು ನೋಡಿದ್ರೆ ಎಲ್ಲ ಒಳ್ಳೆ ಬಿಲ್ಡಿಂಗ್ ಅನ್ನು ಮಾಡಿದ್ದಾರೆ. ನಮ್ಮ ರಮೇಶ್ ಸರ್, ನಮ್ಮ ಇನ್ನೊಬ್ಬ ಈ ಶಾಲೆಯೆಲ್ಲ ಬರೀ ಕಟ್ಟಡ ಚಂದ ಇದ್ರಲ್ಲ. ನಾನು ತಿಳ್ಕೊಂಡಂಗೆ ಈ ಶಾಲೆ ಕಟ್ಟಡದೊಳಗೆ ಒಂದು ಉಸಿರು ಅನ್ನೋದಂತದ್ದು ಇರ್ತದೆ. ಉಸಿರು, ಆ ಉಸಿರಿದ್ದಾಗ ಇದಕ್ಕೊಂದು ಹೆಸರು ಅಂತ ಹೇಳಿರ್ತದೆ. ಇಲ್ಲಾಂದ್ರೆ ಹೆಸರು ಇರಂಗಿಲ್ಲ, ಉಸಿರು ಇರಂಗಿಲ್ಲ, ಬಸಿರು ಒಂದು ಮಾತ್ರ ಇರ್ತೈತಿ. ಹೊಟ್ಟೆ ಒಂದು ಇರ್ತೈತಿ ಅಷ್ಟೇ, ಬಸಿರು ಒಂದು ಮತ್ತೆ ತಿಳ್ಕೊಬೇಡ. ಹಂಗೆ ಯಾರು ಅಂತ ಕೇಳಿದ್ರೆ ಈ ಶಾಲೆಯೊಳಗೆ ಕಲಿಸುವಂತ ಶಿಕ್ಷಕರದಲ್ಲ, ನಮ್ಮ ಕುಂಬಾರ ಶಿಕ್ಷಕರಂತ ಅದಾರ ಇಲ್ಲಿ. ಬರ್ರಿ ಈ ಕಡೆ ಮುಂದೆ ಬರ್ರಿ. ಬಹಳ ಅದ್ಭುತ ವ್ಯಕ್ತಿತ್ವ. ಪ್ರಾಯಂ ಕೂಸಾದಡೆ ಅಭಿಪ್ರಾಯಂ ಕೂಸಕ್ಕುಮೆ. ಇವತ್ತು ಸಿದ್ದನಗೌಡ ಕೂತಾರ್ಲಿ, ಇವ್ರ ಕೈ ಕಲ್ತಿರೋದಲ್ಲ? ಕಲ್ತಿಲ್ಲ. ಹಿಂದೆ ಯಾರ್ದೋ ಹಿಂದಿನ 2014-13 ಬ್ಯಾಚ್ ಇರ್ಬೇಕು. ನೋಡ್ರಿ, ಅವ್ರು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ. ಪುನೀತ್ ರಾಜ್ಕುಮಾರ್ ನೋಡಿದಂಗೆ ಆಗ್ತದೆ. ಎಷ್ಟು ಸದೃಢ ದೇಹ, ಸದೃಢ ಸೌಂಡ್ ಮೈಂಡ್ ಅಂಡ್ ಸೌಂಡ್ ಬಾಡಿ ಅಂತ ಹೇಳ್ತಾರಲ್ಲ. ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರೋರು ಯಾರಂತ ಕೇಳಿದ್ರೆ ಜಾಯಿ ಜೊಟ್ ಅನ್ನೋರಲ್ಲ. ಯಾರು ಬೇಕಾಗ್ಯದ? ಸದೃಢ ಮನಸ್ಸಿನ, ಸದೃಢ ದೇಹದ ಯುವಕರಿದ್ದಾಗಿ ದೇಶವನ್ನು ಕಟ್ಟಕ್ಕಾಗತ್ತ. ವಿವೇಕಾನಂದ ಹೇಳ್ತಾರ, ಬುಡುಮೇಲು ಮಾಡಕ್ ಬರ್ತೈತಿ ಪ್ರಪಂಚವನ್ನಂತ ಹೇಳ್ತಾರ. ಯುವಕರು ಬೇಕು ಅಂತ ಹೇಳ್ತಾರ. ಅದಕ್ಕೆ ಆಗಲೇ ನಮ್ಮ ದೊಡ್ಡ ಮನಿ ಸರ್ ಹೇಳ್ತಾ ಇದ್ರು, ದೇವ್ರ ಮನಿ ಸರ್ ಹೇಳ್ತಾ ಇದ್ರು, ಈ ಭಾರತದಲ್ಲಿ ಯಾವ ಗಂಟೆ ಬಡಿಬೇಕು ತಾಯಂದಿರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ.
ಯಾವ ಗಂಟೆಗಳು ಬಾರಿಸ್ಬೇಕಂತ ಕೇಳಿದ್ರೆ ಗುಡಿಗಳ ಗಂಟೆ ಅಲ್ಲ. ಯಾವ ದೇಶದಲ್ಲಿ ಗುಡಿಗಳ ಗಂಟೆ ಬಾರಿಸಿದ್ರೆ ಆ ದೇಶ ಮುಂದೆ ಬಂದತಿ ಅನ್ಬೇಡ್ರಿ. ಅಲ್ಲೊಂದು ಏನೋ ಬೇರೆ ವಾತಾವರಣ ಇರ್ತೈತೆ, ಅದು ಬಾರಿಸಬಾರ್ದು ಅಂತಲ್ಲ. ಅದಕ್ಕಿಂತ ಆ ಗಂಟೆ ಬಾರಿಸೋಕ್ಕಿಂತ ಗುಡಿಗಳ ಗಂಟೆಗಳಿಗಿಂತ ಶಾಲೆಗಳ ಗಂಟೆ ಎಲ್ಲಿ ಬಾರಿಸ್ತಾವ ಅಲ್ಲಿ ಜಗದ್ಗುರು ಭಾರತ ಆಗ್ತದೆ, ಜಗದ್ಗುರು ಭಾರತ ಆಗ್ತದೆ. ಅದು ಬಹಳ ಮುಖ್ಯ. ಆ ಎಣ್ಣೆ ಬತ್ತಿ ಉದ್ದಿನ ಕಡ್ಡಿ ಹಿಡ್ಕೊಂಡು ದೇವ್ರ ಮುಂದೆ ಪಾಳೆ ಹಚ್ಚುದಲ್ಲ, ಪುಸ್ತಕವನ್ನು ತಗೋಬೇಕಂತ ಹೇಳಿ ಲೈಬ್ರರಿ ಮುಂದೆ ಪಾಳೆ ಎಲ್ಲಿ ಹಚ್ಚಿರ್ತಾರೆ ಆ ದೇಶ ಮುಂದೆ ಬರ್ತದ ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ. ಇವತ್ತು ನಮ್ಮ ಮಕ್ಕಳು ಹಂಗ ಆಗ್ಬೇಕಂತ ಕೇಳಿದ್ರೆ ಇದ್ರ ಈ ಕುಂತಾವಲ್ಲಿ ನೋಡ್ರಿ, ಈಗ ಅವೆಲ್ಲ ಗಲಾಟೆ ಮಾಡಕತ್ತಾವ, ಗೊತ್ತಿಲ್ಲ. ಯಾರೋ ಶಾಲೆ ಮಾಸ್ತರ್ ಕೇಳಿದ್ರಂತೆ, ಹುಡುಗರಿಗೆ ಪ್ರಶ್ನೆ ಕೇಳಿದ್ರು, ಬಹಳ ಚಂದ ಇರ್ತಾವ. ಚೈಲ್ಡ್ ಈಸ್ ಫಾದರ್ ಆಫ್ ಮ್ಯಾನ್ ಅನ್ನುವಂತ ಮಾತನ್ನ ಹೇಳ್ತಾರಲ್ಲ, ಆ ಮಕ್ಕಳಿಗೆ ಕೇಳಿದ್ರಂತ, ತಮ್ಮ ಶಾಲೆಗೆ ಬೆಂಕಿ ಹತ್ತೈತಿ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿದ್ರಂತ ಮಾಸ್ತರ್. ಕೇಳಿದಾಗ ಆ ಹುಡುಗರು ಹೇಳಿದ್ರೆ ನೀರು ಹಾಕ್ಬೇಕ್ರಿ ಅಂತ ಒಬ್ಬ ಹುಡುಗನಂತ, ಇನ್ನೊಬ್ಬ ಹುಡುಗ ಹೇಳಿದಂತ ಮಣ್ಣು ಹಾಕ್ಬೇಕ್ರಿ ಅಂತಂದಂತ, ಇನ್ನೊಬ್ಬ ಹುಡುಗ ಮೂಲ್ಯಾಕ ಕೂತಿದ್ದ 15 ದಿವ್ಸಕ್ಕೊಮ್ಮೆ ಶಾಲೆಗೆ ಬರವ, ಓದ್ ಒಕ್ಕಲ್ ಬೂದಿ ಮುಕ್ಕಲ್ ಅಂತಾರಲ್ಲ ಹಂಗಿತ್ತು ಒಂದು ಬುದ್ಧಿ. ಅವ ಹೇಳ್ತಾನೆ, ಸರ್ ಮಣ್ಣು ಹಾಕ್ಬಾರ್ದ್ರಿ ನೀರು ಹಾಕ್ಬಾರ್ದ್ರಿ, ಹೊಯ್ಕೋಬೇಕ್ರಿ ಲಾಭ ಅಂತಂದ. ನಾಳೆ ಹೊಯ್ಕೊಳ್ದೈತಲ್ಲ, ಹೊಯ್ಕೋಬೇಕ್ರಿ ಅಂದ. ಯಾಕಪ್ಪ ಅಂದ್ರೆ ಸರ್ ಕೇಳಿದ್ರು, ಯಾಕೆ ಹೊಯ್ಕೋಬೇಕು ಅಂತ ಕೇಳಿದ್ರು. ಸರ್ ನಾವು ಹೊಯ್ಕೊಂಡ್ರೆ ಓಣಿ ಊರ್ ಜನ ಎಲ್ಲ ಬಂದ್ಬಿಡ್ತಾರ್ರಿ, ಮಣ್ಣಾರ ಹಾಕ್ಲಿ ನೀರು ಹಾಕ್ಲಿ ಅವ್ರು ಸಾಲಿ ಬೆಂಕಿ ಆರ್ಚಾರ್ತಾರೆ, ನಾವ್ಯಾಕೆ ಆರಿಸ್ಬೇಕ್ರಿ ಅಂತಂದಂತ ಹುಡುಗ. ನೋಡ್ರಿ ಎಷ್ಟು ಟ್ಯಾಲೆಂಟ್ ಇದ್ದ. ಅದಕ್ಕೆ ಇವತ್ತು ಇಂಥ ಟ್ಯಾಲೆಂಟ್ ಹುಡುಗರು, ಇಂಥ ವೈಸ್ ಹುಡುಗರು ನಮ್ಗೆ ಅವಶ್ಯದಾರ. ಇವತ್ತು ಬಹುಶಃ ಈ ಓಣಿಯನ್ನು ನೆನೆಸ್ಕೊಂಡ್ರೆ ವಿಶೇಷವಾಗಿ ಈ ಏರಿಯಾ ಆಲ್ಮೇಲ್ದಲ್ಲಿ ಇದು ಒಂದು ಏರಿಯಾ ಹೆಂಗೈತಿ ಅಂತ ಕೇಳಿದ್ರೆ, ನಾನು ನೋಡಿದ ಪ್ರಕಾರ ಆ ಏರಿಯಾ ಈ ಏರಿಯಾ ಇದು ಎಲ್ಲ ಇಲ್ಲಿರ್ತಕ್ಕಂಥದ್ದು ಕಾಯಕ ಯೋಗಿಗಳ ಏರಿಯಾ, ದುಡಿದು ತಿನ್ನುವಂಥವ್ರ ಏರಿಯಾ. ಕಾಯಕ ಯೋಗಿಗಳು ಎಲ್ಲರ ಸಿಗುತ್ತಾರ ಆಲ್ಮೇಲ್ದಾಗ ಅಂತ ಕೇಳಿದ್ರೆ ಈ ಏರಿಯಾಕ್ಕೆ ಬರ್ಬೇಕು ನಾವು. ಸಲಿಕಿ, ಗುದ್ಲಿ, ಕೊಡ್ಲಿ, ಮುಕ್ರಿ ಹರಿಯೋದು, ಬಾಚಿ ತಗೊಂಡು ಕಡಿಯೋದು, ತೊಗರಿ ಕೊಯ್ಯೋದು, ರಾಶಿ ಮಾಡು ಕಾಯಕ ಯೋಗಿಗಳನ್ನು ಹುಡುಕೊಂತ ಎಲ್ಲರ ಬಂದು ಅಂತ ಕೇಳಿದ್ರೆ ಆಲ್ಮೇಲ್ದಾಗ ಅಲ್ಲಿ ನಿಂತ್ಕೊಂಡು ಕಲ್ಲು ಹೋಗಿದ್ರೆ ಒಬ್ಬ ತೊಗರಿ ಕೊಯ್ಯೋನ ಮನೆ ಮೇಲೆ ಬಿದ್ದಿರ್ತದೆ, ಒಬ್ಬ ಕೂಲಿಕಾರನ ಮನೆ ಮೇಲೆ ಬಿದ್ದಿರ್ತದೆ. ಅದನ್ನ ನೆನಪಿಸ್ಕೋಬೇಕು ನಾನು. ಯಾಕೆ ಇದನ್ನೆಲ್ಲ ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಅಂಥವ್ರ ಮಕ್ಕಳು ಇಲ್ಲಿ ಬಂದು ಏನ್ ಮಾಡ್ತಾರ, ಅವರು ಶಾಲೆ ಕಲಿಯಾಕ ಬಂದಾರ. ಅವರು ನಾಳೆ ಇಲ್ಲಿ ಪೊಲೀಸ್ ಆಗಿ, ಸಿದ್ದನಗೌಡರಾಗಿ, SP ಆಗಿ, DC ಆಗಿ, ಒಬ್ಬ ಸೇಲ್ ಟ್ಯಾಕ್ಸ್ ಆಫೀಸರ್ ಆಗಿ ಏನೋ ಆಗಿ ಇಲ್ಲಿ ಬಂದ್ರು ಅಂತ ಕೇಳಿದ್ರೆ ಅದು ಇಡೀ ಊರಿನ ಮುಕುಟ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಬಹುಶಃ ನಮ್ಮ ಶಿಕ್ಷಕರು, ನಮ್ಮ ಕುಂಬಾರ್ ಸರ್ ಬಹಳ ಚಲೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಈ ಶಾಲೆ ನಮ್ಮ ರಮೇಶ್ ಹಡ್ಪತ್ ಸರ್ ಅವರು, ನಾವಿ ಸರ್ ಅವರು ಎಲ್ಲರಿಂದ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ, ನಮ್ಮ ಸಾದಿಕ್ ಸುಂಬಡ್ ಅವರು ಒಂದು ಮಾತು ಹೇಳಿದ್ರು, ಆದಷ್ಟು ಬೇಗನೆ ಇದಕ್ಕೊಂದು ಕಾಂಪೌಂಡ್ ಕಟ್ರಿ ಎನ್ನುವಂತ ಮಾತನ್ನು ಹಾರೈಸಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ರಾತ್ರಿ ಒಂದು ಸೆರೆದ ಬಾಟ್ಲಿ ಗುಟ್ಗಾ ಎಲ್ಲ ತಂದು ಇಲ್ಲಿ ಇಟ್ಟು ದಯವಿಟ್ಟು ಹೋಗ್ರಿ ನೀವು ಅಂತ ಹೇಳ್ತೀನಿ ನಾನು. ಎಷ್ಟೊತ್ತು ಮಟ್ಟ ಹೊಗಳೀನಿ ಬೇಯಾಕತ್ತಿದ್ರಿ ಅಂದ್ರಿ, ಹಂಗೆ ನನಗೆ ಹೋಗ್ಬೇಡ್ರಿ, ಇಡಬೇಡ್ರಿ ಏನ್ರಿ. ಬೆಳಿಗ್ಗೆ ಬಂದ ಅವ್ನು ತೆಗಿಯೋರು ಯಾರು, ಅವನು ತೆಗಿಯೋರು ಯಾರು? ನಿಮ್ಮ ಮಕ್ಕಳ ಏನ್ ಬಿತ್ತಿರ್ತೀರಿ ಅದ ಬರ್ತದ ಬೆಳಿ. ಗೋಧಿ ಬಿತ್ತಿದ್ರೆ ಗೊತ್ತು ಬರ್ತದೆ, ಶೇಂಗಾ ಬಿತ್ತಿದ್ರೆ ಶೇಂಗಾ ಬರ್ತದೆ, ಕಬ್ಬು ಬಿತ್ತಿದ್ರೆ ಕಬ್ಬು ಬರ್ತದೆ. ನೀವು ಸೆರೆ ಇಟ್ರೆ ನಮ್ಮ ಅಪ್ಪ ಖಾಲಿ ಬಾಟ್ಲಿ ಇಟ್ಟೋಗ್ಯಾರ, ನಾ ತುಂಬಿತ್ತು ತರುನು ಅಂತ ನಾವ. ಎಷ್ಟು ಮಾರ್ಕ್ಸ್ ತಗೊಂಡ್ಲೆ ತಮ್ಮ ಅಂತ ಕೇಳಿದಂತ ಅಪ್ಪ 90 ತಗೊಂಡಿನಿ ಅಪ್ಪ ಅಂತಂದಂತ. ಹೆಂಗ್ 90 ತಗೊಂಡ್ಲೆ ತಮ್ಮ ಅಂದ್ರೆ ನೀನ್ 90 ಬಾಟ್ಲಿ ಇಟ್ಟೋಗಿದ್ದಲ್ಲ, ಅದು ಹಿಡಿದು 90 ತಗೊಂಡಿನಿ ಅಂತ ಅವ ಅಂದಂತ. ಹಿಂಗಾಗ್ಬಾರ್ದು ನಮ್ಮ ಜೀವನ, ಇದು ಆಗ್ಬಾರ್ದು. ಏನಾಗ್ಬೇಕು, ಒಳಗು ಹೊರಗು ಆದರ್ಶ ಇದ್ದಾಗ ಅಲ್ಲೊಂದು ಬೆಳಕು, ಎ ಗ್ರೇಟ್ ಪರ್ಸನಾಲಿಟಿ ಎನ್ನುವಂಥದ್ದು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಮಕ್ಕಳನ್ನು ಕೊಡುವಂತ ಒಂದು ಕ್ರಿಯಾಶೀಲ ಶಾಲೆ ಇದು ಆಗ್ಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಬಹಳ ಪ್ರೀತಿಯಿಂದ ನನ್ನನ್ನು ಬಹುಶಃ ಬಹಳ ಶಾಲೆಗೆ ದಿನ ಒಂದೊಂದು ಶಾಲೆಗೆ ಹೋಗ್ತಾ ಇರ್ತೇನೆ ನಾನು. ಬಹಳ ಪ್ರೀತಿಯಿಂದ ಈ ಶಾಲೆಯ ನಮ್ಮ ನಾವಿ ಗುರುಗಳು ಮತ್ತೆ ನಮ್ಮ ಕುಂಬಾರ ಗುರುಗಳು ಕರೆಸಿ ತಮ್ಮ ಮುಂದೆ 2 ಮಾತನ್ನ ಹೇಳಲಿಕ್ಕೆ ಹಚ್ಚಿದ್ದಾರೆ. ವಿಶೇಷ ಈ ಓಣಿಗೆ ಇಲ್ಲೆಲ್ಲ ಬರಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂತ ಕೇಳಿದ್ರೆ, ನಿಮ್ಮೆಲ್ಲ ಕಾಯಕ ಯೋಗಿಗಳ ಓಣಿಗೆ ಬಂದಾಗ ನನಗೊಂದು ಏನೋ ನೆಮ್ಮದಿ ಸಿಗ್ತದೆ. ಅದಕ್ಕೆ ನಾನು ಬಹಳ ಪ್ರೀತಿ ಪಡ್ತೀನಿ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನು ಹಾರೈಸಿ, ತಾಯಂದ್ರೆ ನಿಮ್ಮ ಮಕ್ಕಳನ್ನ
ನಿಮ್ಮ ಮಕ್ಕಳನ್ನ ಇದೊಂದು ಲಾಸ್ಟ್ ಮಾತು ಹೇಳ್ಬಿಡ್ತೀನಿ. ನಿಮ್ಮ ಮಕ್ಕಳನ್ನ ನೀವು ಎಲ್ಲಿ ಕಳಿಸ್ಬೇಕ್ರಿವ? ಎಲ್ಲಿಗ್ರಿ? ಮಾತಾಡ್ರಿ. ಎಲ್ಲಿ ಕಳಿಸ್ಬೇಕ? ಹತ್ತಿ ಬಿಡ್ಸಾಕ. ಯವ್ವ ಎಲ್ಲಿ ಕಳಿಸ್ಬೇಕ? ಮೆಣಸಿನ್ಕಾಯಿ ಹಾಕ. ಸಾಲಿಗೆ ಸೂಟಿ, ಅಲ್ಲಿಗೆ ಸಾಟಿ. ಅದಕ್ಕೆ ಹಂಗಾಗಬಾರ್ದು. ಎಲ್ಲಾ ಮಕ್ಕಳನ್ನ ಶಾಲೆಗೆ ಕಳಿಸ್ರಿ. ನಿಮ್ಮ ಮಕ್ಕಳ ಜ್ಞಾನ ಯೋಗಿ ಸಿದ್ದೇಶ್ವರ ಸ್ವಾಮಿಗಳು ಹಂಗೆ ಮಾಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಗುರು ಬಸವೇಶ್ವರ.